ಜಿಯಾನ್ ಬ್ಯಾಟ್ರಿ ಮೇಲೆ UL 1973 ಅಂತ ಸರ್ಟಿಫಿಕೇಷನ್ ಇದೆ. ಆ ಸರ್ಟಿಫಿಕೇಟ್ ಸಿಗಬೇಕು ಒಂದು ಲಿಥಿಯಂ ಬ್ಯಾಟ್ರಿಗೆ ಅಂದರೆ ತುಂಬ ಕಷ್ಟ. ಆ ಸರ್ಟಿಫಿಕೇಟ್ ಸಿಗಬೇಕು ಅಂದರೆ 6 ಟೆಸ್ಟ್ನ ಪಾಸ್ ಮಾಡಬೇಕು. ಆ 6 ಟೆಸ್ಟ್ ಏನು ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಬಂದ್ಬಿಟ್ಟು ಪ್ರೊಪಗೇಷನ್ ಟೆಸ್ಟ್. ಸೊ ಇಲ್ಲೇನು ಮಾಡ್ತಾರೆ, ಒಂದು ಸೆಲ್ಲಿಗೆ ಬೆಂಕಿ ಹತ್ಕೊಳ್ಳೋಕೆ ಮಾಡಿ ಆ ಸೆಲ್ ಬೇರೆ ಸೆಲ್ಸಿಗೆ ಫೈರ್ ಸ್ಪ್ರೆಡ್ ಮಾಡುತ್ತಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಸ್ಪ್ರೆಡ್ ಮಾಡಿಲ್ಲ ಅಂತಂದರೆ ಟೆಸ್ಟ್ ಪಾಸ್ ಆದಂಗೆ. ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ಓವರ್ ಚಾರ್ಜ್ ಟೆಸ್ಟ್. ಇದರಲ್ಲಿ ಏನು ಮಾಡ್ತಾರೆ, ಸೇಫ್ ವೋಲ್ಟೇಜ್ ಲಿಮಿಟ್ ಏನಿರುತ್ತೆ ಅದಕ್ಕಿಂತ ಮೇಲೆ ಚಾರ್ಜ್ ಮಾಡ್ತಾರೆ. ಅವಾಗ ಏನು ನೋಡ್ತಾರೆ, ಈ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಟೋಮ್ಯಾಟಿಕ್ಕಾಗಿ ಡಿಸ್ಕನೆಕ್ಟ್ ಮಾಡಿ ಫೈರ್ ಆಗದಂಗೆ ಸೇವ್ ಮಾಡ್ತಾ ಇಲ್ಲ ಅಂತ ನೋಡ್ತಾರೆ. ಇದು ಪಾಸ್ ಆದರೆ ಮಾತ್ರ ಸೆಕೆಂಡ್ ಟೆಸ್ಟ್ ಪಾಸ್ ಆದಂಗೆ. ಥರ್ಡ್ ಟೆಸ್ಟ್ ಬಂದ್ಬಿಟ್ಟು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್. ಇದರಲ್ಲಿ ಏನು ಮಾಡ್ತಾರೆ, ಡೈರೆಕ್ಟ್ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಬ್ಯಾಟ್ರಿ ಟರ್ಮಿನಲ್ಸಿಗೆ ಮಾಡ್ತಾರೆ. ಇದೇನು ಮಾಡಬೇಕು, ಫ್ಯೂಸಸ್ಸು ಇಲ್ಲ ಬ್ರೇಕರ್ಸು ಟ್ರಿಪ್ ಆಗಿ ಇನ್ಸ್ಟೆಂಟಾಗಿ ಕರೆಂಟ್ ಫ್ಲೋನ ಸ್ಟಾಪ್ ಮಾಡಬೇಕು ಈ ಫೇಸಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಕ್ರಶ್ ಆ್ಯಂಡ್ ಇಂಪ್ಯಾಕ್ಟ್ ಟೆಸ್ಟ್. ಇದರಲ್ಲಿ ಏನು ಮಾಡ್ತಾರೆ, ಬ್ಯಾಟ್ರಿನ ಸ್ಮ್ಯಾಶ್ ಮಾಡ್ತಾರೆ, ಹೆವಿ ವೆಯ್ಟ್ ಅದ್ರ ಮೇಲೆ ಹಾಕ್ತಾರೆ. ಇದೆಲ್ಲ ಆದ್ರೂ ದ ಕೇಸಿಂಗ್ ಏನಿರುತ್ತೆ ಸ್ಪ್ಲಿಟ್ ಓಪನ್ ಆಗಿ ಯಾವುದೇ ರೀತಿಯ ಫೈರ್ ಆಗಲಿ ಏನಾದರೂ ಇಶ್ಯೂಸ್ನ ಕ್ರಿಯೇಟ್ ಮಾಡಬಾರ್ದು. ಅವಾಗ ಮಾತ್ರ ಈ ಟೆಸ್ಟ್ನ ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಹೈ ಪಾಟ್ ಟೆಸ್ಟ್. ಇದರಲ್ಲಿ ಏನು ಮಾಡ್ತಾರೆ, ಹೈ ವೋಲ್ಟೇಜ್ ಬಿಟ್ವೀನ್ ದ ಕೇಸಿಂಗ್ ಆ್ಯಂಡ್ ಟರ್ಮಿನಲ್ಸ್ ಕೊಟ್ಟು ಯಾವ ಎಲೆಕ್ಟ್ರಿಸಿಟಿನೂ ಲೀಕೇಜ್ ಆಗ್ದಂಗೆ ಇದೆಯಾ ಅಂತ ಟೆಸ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಯಾರಾದರೂ ಬಾಕ್ಸ್ನ ಮುಟ್ಟಿದರೆ ಶಾಕ್ ಹೊಡಿದಂಗೆ ಸೇಫ್ಟಿ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಈ ಟೆಸ್ಟ್ನು ಪಾಸ್ ಆದರೆ ಮಾತ್ರ UL 1973 ಸರ್ಟಿಫಿಕೇಷನ್ ಬರುತ್ತೆ. ಲಾಸ್ಟ್ ಒಂದು ಬಂದ್ಬಿಟ್ಟು ಥರ್ಮಲ್ ಸೈಕ್ಲಿಂಗ್. ಇಲ್ಲೇನಾಗುತ್ತೆ, ಬ್ಯಾಟ್ರಿನ ರ್ಯಾಪಿಡ್ಲಿ ಎಕ್ಸ್ಟ್ರೀಮ್ ಹಾಟಲ್ಲಿಟ್ಟು ಸಡನ್ನಾಗಿ ಕೋಲ್ಡ್ ಟೆಂಪ್ರೇಚರಿಗೆ ತಂದುಬಿಡ್ತಾರೆ. ಈ ಥರ ಕಂಟಿನ್ಯೂಸ್ ಮಾಡಿದಾಗ ಪಾರ್ಟ್ಸ್ ಏನಾದರೂ ಕ್ರ್ಯಾಕ್ ಆಗುತ್ತಾ ಇಲ್ಲ ಲೂಸ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಕ್ರ್ಯಾಕ್ ಆಗಿಲ್ಲ ಲೂಸ್ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಬ್ಯಾಟ್ರಿ ತುಂಬ ವರ್ಷ ಬರುತ್ತೆ. ಸೊ ಇದೆಲ್ಲ ಟೆಸ್ಟನ್ನ ಪಾಸ್ ಆದರೆ ಮಾತ್ರ UL 1973 ಸರ್ಟಿಫಿಕೇಷನ್ ಸಿಗುತ್ತೆ. ಸೊ ನೀವು ಯಾವುದೇ ಬ್ಯಾಟ್ರಿ ತೊಗೊಳ್ಳೋವಾಗೂ ಅದರಲ್ಲಿ ಏನೇನು ಸರ್ಟಿಫಿಕೇಷನ್ಸ್ ಇದೆ, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ನೋಡಿ. ನೀವು ಜಿಯಾನ್ ಬ್ಯಾಟ್ರಿ ತೊಗೊಬೇಕಂತಿದ್ರೆ ಈ ಕೆಳಗಿನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ.